ಹೋಗಿ ಭುವನ್ ಹತ್ರ ಮಾತಾಡ್ತೀನಿ. ಇಲ್ಲಿ ಬರ್ತಾ ಇದ್ದಾನೆ ಭುವನು. ಭುವನ್ ಬಾ ಭುವನ್, ನಾವಿಬ್ರು ಬಾಡಿಗೆ ಮನೆ ಮಾಡ್ಕೊಂಡು ನಾವಿಬ್ರು ಇದ್ಬಿಡೋಣ ಅಂತ ಹೇಳ್ತೀನಿ. ಅಷ್ಟೇ, ನನಗಂತೂ ಈ ಮಾನಸನ ಸವಸ ಬೇಡವೇ ಬೇಡ ಅಂತ ಅನ್ನಿಸ್ಬಿಡ್ತು. ಹೆಂಗೆ ಮಾತಾಡ್ತಾಳೆ, ಹೆಂಗೆ ಬೈತಾಳೆ, ಇವಳ ಹತ್ರ ಯಾರು ಬೈಸ್ಕೊಂತಾರೆ, ಹೆಂಗೆ ಮಾತಾಡ್ತಾಳೆ ಗೊತ್ತಾ? ನಿಜವಾಗ್ಲು ನನಗಂತೂ ತುಂಬ ಬೇಜಾರಾಗ್ಬಿಟ್ಟೈತೆ. ಏ ಭುವನ್ ಮೊದಲೇ ಸಿಟ್ಟು ಮಾಡ್ಕೊಳವನೆ, ಹೋಗಿ ಮಾತಾಡ್ಸೋದಕ್ಕೂ ನನಗೊಂಥರ ಭಯವಾಗ್ತೈತೆ. ಗೌರಮ್ಮಕ್ಕ, ಗೌರಮ್ಮಕ್ಕ, ಗೌರಮ್ಮಕ್ಕನ ಮಗ ಚೆನ್ನಾಗಿ ಕೇಳ್ತಾನೆ. ಯಾಕಂದರೆ ಗೌರಮ್ಮಕ್ಕ ಅವನ್ನ ಸಣ್ಣ ಹುಡುಗನಿಂದಲೂ ಈ ಭುವನ್ನ ಚೆನ್ನಾಗಿ ಎತ್ತಿ ಆಡಿಸ್ಕೊಂಡು ಚೆನ್ನಾಗಿ ನೋಡ್ಕೊಂಡೈತಲ್ಲ, ಅದಕ್ಕೆ ಗೌರಮ್ಮಕ್ಕನ ಮಗ ಚೆನ್ನಾಗಿ ಕೇಳ್ತಾನೆ. ಅದಕ್ಕೆ ಗೌರಮ್ಮಕ್ಕನಿಗೆ ಕರಿತೀನಿ. ಗೌರಮ್ಮಕ್ಕ. ಏನಮ್ಮ, ಯಾಕೆ ಲಾಸಿಯಾ? ಅದೇ ಭುವನ್ನ ಮಾತಾಡಿಸ್ತೀನಿ. ನನಗೆ ಭಯ ಆಗ್ತೈತೆ ಕಣಕ್ಕ ಮಾತಾಡ್ಸೋದಕ್ಕೆ. ಮೊದಲೇ ಸಿಟ್ಟಲ್ಲ, ಒಂಥರ ಭಯವಾಗ್ತೈತೆ ನನಗೆ ಮಾತಾಡ್ಸೋಕ್ಕೆ. ಏನಂತಾನೋ ಏನೋ ಈ ಭುವನು ಅಂತ ಅನ್ನಿಸ್ತೈತೆ. ತುಂಬ ಸಿಟ್ಟು ಏನಿಲ್ಲ, ಮಕ್ಕಳ್ದಂಗೆ ಸರಿಯಾಗೆ ಅಂದ್ಬಿಡ್ತಾನೆ. ಇಲ್ಲ ಸಿಟ್ಟು ಬಂದ್ಬಿಟ್ರೆ ನಾಲ್ಕು ಬಾರಿಸ್ಬಿಡ್ತಾನೆ. ಅದಕ್ಕೆ ನನಗೊಂಥರ ಭಯವಾಗ್ತೈತೆ ಕಣಕ್ಕ. ಬಾರಕ್ಕ ನನ್ನ ಜೊತೆಗೆ ಪ್ಲೀಸ್, ಒಂದು ಸ್ವಲ್ಪ ಹೊತ್ತು ನಾನು ಮಾತಾಡೋವರೆಗೂ ಹೇಳು. ನೀನು ಹೇಳೋ ಮಾತು ಯಾಕಂದರೆ ಚೆನ್ನಾಗಿ ಕೇಳ್ತಾನೆ. ಗೌರಮ್ಮಕ್ಕ ಗೌರಮ್ಮಕ್ಕ ಅಂತ ನೀನು ಭಾಳ ಇಷ್ಟಪಡ್ತಾನೆ ಭುವನ್. ಅದಕ್ಕೆ ಬಾರಕ್ಕ, ಏನೋ ನಾವು ಇಬ್ರು ಬಾಡಿಗೆ ಮನೆ ಮಾಡ್ಕೊಂಡು ಇರೋಣ ಬಾರಪ್ಪ ಅಂತೇಳಿ ಕರೆಯೋಣ ಅಂತ. ಬಾಡಿಗೆ ಮನೆ ಮಾಡ್ಕೊಂಡು ಇರ್ತೀವಿ ಸುಮ್ಮನೆ ಅತ್ಲಾಗೆ. ಬಾಡಿಗೆ ಮನೆ ಮಾಡ್ಕೊಂಡು ನಾನು ಭುವನ್ ಎಲ್ಲಾದ್ರೂ ಚೆನ್ನಾಗಿರೋ ಮನೆ ನೋಡ್ಕೊಂಡು ಇದು ಬಿಡೋಣ ಅಂತ. ಈ ಮಾನಸ ಸವಸ ಬೇಡವೇ ಬೇಡ ಅನ್ನಿಸ್ಬಿಟ್ಟೈತೆ ನನಗೆ. ಹೋಗು, ಹೆಂಗೆ ಮಾತಾಡ್ತಾಳಕ್ಕ ನಿಜವಾಗ್ಲು. ಅಯ್ಯಪ್ಪ, ನಾನೇನು ಮಾಡೋಣಮ್ಮ, ಎಲ್ಲದಕ್ಕೂ ನಾನು ಕಾರಣ ಅಂತೆ. ಯಾರ ಮಗಳು ಸಿಟ್ಟು ತಂದು ಯಾರ ಮೇಲೆ ಹಾಕಿದ್ಲು ಅನ್ನಂಗೆ ಹಂಗೆ ಮಾಡ್ತಾಳೆ. ನನ್ನ ಮೇಲೆ ಹಾಕ್ತಾಳೆ ಎಲ್ಲ ಸಿಟ್ಟನ್ನು. ಭುವನ್ ಮೇಲಿರೋ ಸಿಟ್ಟೆಲ್ಲ ನನ್ನ ಮೇಲೆ ಹಾಕ್ತಾಳೆ. ಅದಕ್ಕೆ ಅಪ್ಪ ಹೋಗಿ ಮಾತಾಡೋ, ಹೋಗು. ತಿರೇ ಯಾತನ ಸಿಟ್ಟಾದ್ರೆ ಬಿಡಾತ್ಲಾಗೆ ಅಂತ ಹೇಳಿ ಹೇಳ್ತೀನಿ. ಹೋಗಂಗೆ ಮಾತಾಡೋವು. ನೀವಿಬ್ರು ಮಾತಾಡ್ರಿ, ಹಿಂಗೆ ಬೈತೀನಿ. ನೀನು ಮುಂದಾಗ್ಲೇ ಹೊರ್ತು ಕಮ್ಮಲಿಲ್ಲ ಕಣಮ್ಮ, ಹೇಳು. ಹಂಗೆ ಮತ್ತೆ ಇವಾಗ ಭುವನ್ ಮೇಲೆ ಇರೋ ಸಿಟ್ಟಲ್ಲನ ನಿನ್ನ ಮೇಲೆ ಹಾಕ್ತಾಳೆ. ನೀನು ಮುಂಚೆನೇ ನಿಮ್ಮ ಅಮ್ಮ ಇರೋನು ಕರಿಯಕ್ಕೆ ಬಂದು ನಿಮ್ಮ ಅಜ್ಜಿ ಕಾಲಜ್ಜಿ ಕರಿಯಕ್ಕೆ ಬಂದಿದ್ಲು. ಧರ್ಮವಾಗಿ ಹೋಗ್ಬೋದಾಗಿತ್ತು ಅವಾಗ. ಹೋಗಿ ಸುಮ್ಮನೆ ಸೆನಕಿರೋದು ಬಿಟ್ಟು ಆಟೋ ಹೋಗ ಮತ್ತೆ ಎಡ್ಬಟ್ಗಳು ಮಾಡ್ಕೊಂಡು. ಸರಿ ಬಾರಂಟಿ ಹೋಗೋಣ, ಕೇಳ್ತೀನಿ. ಭುವನ್ ನಾನು ಮಾತಾಡ್ಸೋಕ್ಕೆ ಒಂಥರ ಭಯ ಆಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ನನಗೆ ಹೆಂಗಪ್ಪ ಹೋಗಿ ಮಾತಾಡಿಸ್ಲಿ ಅನ್ನಿಸ್ತೈತೆ ಕಣಂಟಿ. ಬಾ ಆಂಟಿ ಪ್ಲೀಸ್, ಆಂಟಿ ಪ್ಲೀಸ್ ಬಾರಂಟಿ. ಸರಿ ಆಯಿತು ಬಾಲಾಸ್ಯ, ಹೋಗೋಣ. ಅದೇನು ಮಾತಾಡೋಣ ಬಾ. ಭಯವಾಗ್ತೈತೆ ಕಣಂಟಿ. ಭುವನ್ ಏನಂತಾನ ಏನೋ, ನನಗಂತೂ ಸಖತ್ತು ಭಯವಾಗ್ತೈತೆ. ಭುವನ್, ಏ ಭುವನ್ ಪಾಪ ಬಾರೋ ಇಲ್ಲಿ. ಏನಂಟಿ ಬಾ, ನಿನ್ನ ಹತ್ರ ಆದ್ರೆ ಮಾತಾಡ್ತೀನಿ. ಮಾತಾಡೋಗಮ್ಮ, ಮಾತಾಡು. ಏ ಲಾಸಿ ಏನೋ ಮಾತಾಡ್ಬೇಕಂತ ಮಾತಾಡಪ್ಪ. ಮಾತಾಡಕ್ಕೇನಿಲ್ಲ ಆಂಟಿ, ನನಗೆ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಸುಮ್ಮನೆ ಹೋಗ್ತಾ ಇರಬೇಕು. ಅವ್ರ ಪರ ವಹಿಸ್ಕೊಂಡು ಮಾತಾಡಿ ಅವ್ರ ಹತ್ರನೇ ಇರ್ಲೇಳು, ನನ್ನ ಹತ್ರ ಬರೋದು ಬೇಡ ಅಷ್ಟೇ. ಮುಗೀತು. ಸುಮ್ಮನೆ ಏನಕ್ಕೆ ಮಾತಾಡಬೇಕು? ಮಾತಾಡ್ತಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗುತ್ತೆ. ಮಾತಾಡೋಕ್ಕೆ ಇಲ್ಲೇನೂ ಇಲ್ಲ, ನಾನು ಮಾತಾಡೋದಿಲ್ಲ. ಫ್ರೆಂಡ್ಸ್, ನಾಳೆ ನಾಡಿದ್ದು ಸ್ವಲ್ಪ ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ 4 ವಿಡಿಯೋಸ್ ಬರ್ತವೆ. ಯಾಕಂದರೆ ಮನೆ ಕೆಲಸದಲ್ಲಿ ಸ್ವಲ್ಪ ಹಬ್ಬ ಇರೋದ್ರಿಂದ ಬ್ಯುಸಿಯಾಗಿರ್ತೀವಿ. ಅದಕ್ಕೆ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಸ್ವಲ್ಪ ಹಬ್ಬ ಇರೋದ್ರಿಂದ 4 ವಿಡಿಯೋ ಬರ್ತವೆ. ನಾಳೆ ನಾಡಿದ್ದು 4 ವಿಡಿಯೋ ಬರ್ತವೆ. ಎಲ್ಲರೂ ಸಹಕರಿಸಿ. ಬಿಡಾತ್ಲಾಗ ಹೋಗ್ಲಿ, ಅವಳಿಗೇನ ಪಾಪ ಗೊತ್ತಾಗಿಲ್ಲ, ಇವಾಗ ಗುಳಾಡ್ತಾಳೆ. ಮಂಟಿ, ಇವಳು ಪರ ವಹಿಸ್ಕೊಂಡು ಮಾತಾಡಕ್ಕೆ ಬರಬೇಡ್ರಿ ನೀವು. ಅಷ್ಟೇ. ನಾನು ನಿಮ್ಮನ್ನಂತೂ ಚೆನ್ನಾಗಿ ನಂಬಿದ್ದೀನಿ. ಏನೋ ನಾನು ನಿಮ್ಗೊಂದು ಗೌರವ ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೊಂಡು ಹೋಗಿ ಇವಳು ಪರ ವಹಿಸ್ಕೊಂಡು ಮಾತಾಡಕ್ಕೆ ಬರಬೇಡಿ. ನೀನು ಏನು ನನ್ನ ಹತ್ರ ಮಾತಾಡೋಕ್ಕೆ ಏನು ಉಳಿದಿಲ್ಲ. ಮಾತಾಡ್ಬೇಡ, ಹೋಗಿದ್ಬಿಡು, ಹೋಗಿದ್ಬಿಡು, ಹೋಗಿರು. ನಾನು ನಿನ್ನೇನು ಬೇಡ ಅಂತ ನಾನು ಒಂದು ಮಾತು ಅಂದಿಲ್ಲ. ನಿನ್ನೇನು ನಾನು ಮಾತಾಡ್ಸೋದಿಲ್ಲ, ಏನಿಲ್ಲ. ಹೋಗು, ನಿನ್ನ ಪಾಡಿಗೆ ನೀನು ಇದ್ಬಿಡು, ಹೋಗು. ಪ್ಲೀಸ್ ಭುವನ್, ಪ್ಲೀಸ್ ಭುವನ್, ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಇದ್ಬಿಡೋಣ ಬಾ ಭುವನ್. ಏನೋ ಗೊತ್ತಿಲ್ದಲ್ಲೇ ತಪ್ಪು ಮಾಡಿಬಿಟ್ಟೆ. ಬಾಡಿಗೆ ಮನೆ ಮಾಡ್ಕೊಂಡು ಇಬ್ರು ಚೆನ್ನಾಗಿರೋಣ. ಬಾಡಿಗೆ ಮನೆ ಮಾಡ್ಕೊಳ್ಳೋಣ ಬಾ ಭುವನ್, ಪ್ಲೀಸ್ ಅರ್ಥ ಮಾಡ್ಕೊ. ಬಾಡಿಗೆ ಮನೆ ಮಾಡ್ಕೊಂಡು ಹೆಂಗೋನೋ ಜೀವನ ಮಾಡ್ಬೋದು. ಪ್ಲೀಸ್ ನೀನು ಬಂದ್ಬಿಡು. ನನಗೂ ಆ ಮಾನಸನ ಮಾತು ಕೇಳ್ಕೊಂಡು ಯಾಕನೋ ಮಾತಾಡಿದ್ನೋ ಅಂತ ಅನ್ನಿಸ್ತೈತೆ. ಅವಳಿಗೆ ಯಾವುದೇ ಕಾರಣಕ್ಕೂ ಕೋಳಿ ಫಾರ್ಮ್ ಬಿಟ್ಕೊಡೋದಾಗಲಿ ಅದೇನು ಮಾಡಬೇಡ ಪ್ಲೀಸ್ ಭುವನ್, ಪ್ಲೀಸ್. ನನಗೆ ತುಂಬ ಬೇಜಾರಾಗ್ತೈತೆ. ಅದೇನು ನನಗೇನು ಹೇಳ್ಬೇಡ ನೀನು. ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನಾನು ಬರೋದಿಲ್ಲ ಅಷ್ಟೇ. ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅವ್ರ ಪರ ವಹಿಸ್ಕೊಂಡು ಅವರು ನನಗೆ ಒಂದು ದಿವಸನಾದರೂ ಸಪೋರ್ಟ್ ಮಾಡ್ದ ನೀನು, ಯಾವುದೊಂದು ವಿಷಯದಲ್ಲೇ ಆಗಲಿ. ಏನೇ ಹೇಳಲಿ ಗೌರಮ್ಮಕ್ಕ, ಈಗ ನನಗೊಂದು ಸ್ವಲ್ಪನೂ ಸಪೋರ್ಟ್ ಮಾಡಿಲ್ಲ ಗೊತ್ತಾ ಇವಳು. ಅಲ್ಲ, ಭುವನ್ ನನ್ನ ಗಂಡ ಅನ್ನೋದು ಮನಸ್ಸಿನಾಗ ಇದ್ದಿದ್ರೆ ನನಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋಳು, ಬಿಟ್ಕೊಡ್ಬಾರ್ದು ಬೇರೆಯವ್ರ ಎದುರಿಗೆ ಅನ್ನೋದು ಇವಳು ಮನಸ್ಸಿಗೆ ಏನಾದರೂ ಬಂದಿದ್ರೆ ಮಾತಾಡ್ತಾ ಇರಲಿಲ್ಲ. ಇವಳು ಹಿಂಗೆ ಮಾಡಿದಕ್ಕೆ ನನಗೆ ಎಷ್ಟು ಬೇಜಾರಾಯಿತು ನೀವೇ ಹೇಳಿ. ಇವಳಿಗೆ ಮಾಡಿರೋದು ನನಗೆ ತುಂಬ ಬೇಜಾರಾಯಿತು ಗೌರಮ್ಮಂಟಿ, ತುಂಬ ಬೇಜಾರಾಗ್ಬಿಡ್ತು. ಹಿಂಗೆ ಮಾಡಬಾರ್ದಾಗಿತ್ತು ಅವಳು.
ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ನನಗೆ ಇಷ್ಟ ಇಲ್ಲ, ನನಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಮಾತಾಡೋಲ್ಲ ನಾನು. ಇನ್ನೂ ನನಗಿನ್ನೂ ಕೋಪ ಕಡಿಮೆನೇ ಆಗಿಲ್ಲ. ನೀನು ಬಂದು ಕರೆದಿದ ತಕ್ಷಣ ನಾನು ಓಡಿ ಬಂದುಬಿಡೋದಿಲ್ಲ. ನೀನು ಬಂದು ಕರೆದಿದ ತಕ್ಷಣ ನಾನು ಬರಬೇಕು ಅನ್ನೋ ಅಂಥದ್ದೇನಿಲ್ಲ. ನೀನು ಕರೆದಿದ ತಕ್ಷಣ ನಾನು ಬರೋದಿಲ್ಲ. ಸುಮ್ಮನೆ ಹೋಗ್ಬಿಡು ಇಲ್ಲಿಂದನ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಗೌರಮ್ಮ ಅದೇ ಬಾಬು ಒಂದು ಸೆನಕಿರಣ ನಾವಿಬ್ರು ಬಾಡಿಗೆ ಮನೆ ಮಾಡ್ಕೊಂಡು ಅಂತ ಕರೀತಾ ಇದ್ದಾಳೆ. ಅವ್ನು ಗೊತ್ತಲ್ಲ, ಒಂದ್ಸತಿ ಅವನು ಯಾರು ಹೇಳಿರೋ ಕೇಳಲ್ಲ ಒಂದೊಂದ್ಸತಿ. ಅವ್ರ ಅಪ್ಪ ಅಮ್ಮ ಹೇಳಿದ್ರೇನೆ ಅವ್ನು ಕೇಳಲ್ಲ. ಅವನು ಪ್ರೀತಿ ಹೇಳಿದ್ರೇನೆ ಒಂದೊಂದ್ಸತಿ ಅವನು ಯಾವುದೋ ಒಂದು ವಿಷಯದಾಗ ಅವನು ಕೇಳಲ್ಲ. ಹಠ ಹಿಡ್ದೆ ಮುಗೀತು. ನಾನು ಮನಿಕೊಂಡಿದ್ನ, ಅದಕ್ಕೆ ಎದ್ದು ಬಂದೆ. ಈ ಬೆಳಿಗ್ಗೆ ಎದ್ದು ಬಂದೈತಿ ಹೇಳಂತ. ಜಾಸ್ತಿ ನೀನು ಬಲವಂತ ಮಾಡಬೇಡ. ನಾನಂತೂ ನೀನು ಹೇಳಿದಕ್ಕೆಲ್ಲ ಒಪ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ಹೋಗು, ಅವ್ರ ಹತ್ರನೇ ಇರೋಗು. ಅವ್ರಿಗೆ ನೀನು ಸಪೋರ್ಟ್ ಮಾಡ್ದಲ್ಲ, ಹೋಗಿ ಅವ್ರ ಹತ್ರನೇ ಇರೋ. ನಿನ್ನೇನಂದ್ರೆ ನಾನು ನಂಬೋದಿಲ್ಲ. ನೀನು ಯಾಕೆ ಹಿಂಗೆ ಮಾಡಿದೆ ಅದನ್ನ ಹೇಳು ಫಸ್ಟು. ನನ್ನ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ನೀನು ಮಾಡಿರೋದು ನೆನೆಸ್ಕೊಬಿಟ್ರೆ. ಭುವನ್ ನಿಂತ್ಕೋ, ಭುವನ್ ನಿಂತ್ಕೊಳಪ್ಪ. ನಿನ್ಕಳ ಅದೇನು ಮಾತಾಡ್ಕೊಂಡು ಬಗೆಹರ್ಕೋಬೇಕಣಪ್ಪ. ಸಿಟ್ ಮಾಡ್ಕೊಂಡ್ರೆ ಯಾವ್ದು ಆಗಲ್ಲ. ನಿನ್ಕಳು ಭುವನ್. ಭುವನ್ ಪಾಪ ನಿನ್ಕಳಪ್ಪ. ನೋಡು ಗೌರಮ್ಮಕ್ಕ, ಅದೇ ಹೋಗ್ಬಿಟ್ಟ ಭುವನ್. ನಿಮ್ಮ ಮಾತಕ್ಕೂ ಬೆಲೆ ಕೊಡ್ಲಿಲ್ವಲ್ಲ. ಅವ್ನು ಹಂಗೆ ಕಣಮ್ಮ, ಸಿಟ್ಟು ಬಂದ್ಬಿಟ್ರೆ ಅವ್ನು ಯಾರ ಮಾತು ಕೇಳಲ್ಲ. ಅವ್ನು ಹಂಗೇನೆ. ಈಗ ನಾನು ಹೇಳಕ್ ಹೋದೆ ಗೌರಮ್ಮಕ್ಕ, ನೀನು ಸುಮ್ಮನಿರ್ಬೇಕು. ನೀನು ಜಾಸ್ತಿ ಹೇಳ್ಬೇಡ ಅಂತೇಳಿ ನನ್ನ ಮೇಲೆ ಸಿಟ್ಟಾದ. ನೀನೇ ನೋಡಿದೆ. ಇವಾಗ ನಾನೇನಾರ ಅವನಿಗೆ ಬಲವಂತ ಮಾಡಕ್ ಹೋದ್ರೆ ಹಂಗೆ ಹಿಂಗೆ ಅಂತೇಳಿ ನಮ್ಮ ಮೇಲೇನು ಬೇಜಾರ ಮಾಡ್ಕೊಬಿಡ್ತಾನೆ. ಅದಕ್ಕಾಗಿಯ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಮ್ಮ. ಸ್ವಲ್ಪ ದಿನ ಸುಮ್ಮನಿರು. ಇನ್ನೇನು ಮಾಡೋದು. ಇಲ್ಲ ನಿಮ್ಮ ಅಮ್ಮವ್ರ ಮನೆಗಾದ್ರೂ ಹೋಗು. ನಿಮ್ಮ ಅಮ್ಮ ಅದಲ್ಲಿ ಏನಂಬತ್ತು ನೋಡೋಣ. ಅಮ್ಮ ಏನಂತೈತೆ ಅಮ್ಮ ಇನ್ಗೂ ಸಿಟ್ಟೇನೆ. ಅವತ್ತು ಬಂದು ಕರೆದ್ರ ನಾನು ಅವತ್ತು ಹೋಗ್ಲಿಲ್ಲ ಕಣಪ್ಪ. ಅಮ್ಮ ಯಾವತ್ತು ಬೇಡ ಕಣಮ್ಮ, ಬಾ ಇಲ್ಲಿ ಇರಬೇಡ, ನಮ್ಮ ಮನೆಗೆ ಹೋಗೋಣ ಅಂತೇಳಿ ಕರೀತು. ಅಜ್ಜಿನೂ ಬಂದಿತ್ತು. ಇವಾಗ ಅಜ್ಜಿ ಸಿಟ್ಟು ಮಾಡ್ಕೊಬಿಟ್ಟೈತೆ. ಆ ಅಜ್ಜಿ ಸಿಟ್ಟು ಮಾಡ್ಕೊಂಡಿರೋದ್ರಿಂದ ನನ್ನ ಮೇಲೆ ಇವಾಗ ಅವ್ರಿಗೆ ತುಂಬ ಸಿಟ್ಟು ಬಂದೈತೆ. ಏನು ಮಾಡೋದು, ಅಲ್ಲಿಗೂ ಹೋಗೋಕ್ಕಾಗಲ್ಲ ಕಣಕ್ಕ. ಏನು ಮಾಡೋದು, ಹಿಂಗಾಗುತ್ತೆ ಅಂತ ನನಗೆ ಏನು ಗೊತ್ತಿತ್ತು. ನಾನೇನು ಬಿಡತ್ಲಾಗೆ ಚೆನ್ನಾಗಿರ್ತೀವಿ ಅಂತ ನಾನು ಒಂದೊಳ್ಳೆ ಫ್ರೆಂಡ್ ಅಂತ ಬಯಸಿದ್ದೆ ಗೊತ್ತಾ ಅವಳನ್ನ. ಆದರೆ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಮನಸ್ಸಿಗೆ. ಅವರು ಸಿಟ್ಟು ಮಾಡ್ಕೊಂತಾರೆ ಕಣೆ ಗೌರಮ್ಮ. ಯಾಕಂದರೆ ಕಾಲ ಮುಗಿದ್ ಬೋಲ್ ಸಿಟ್ಟು ಬಂದೈತೆ ನೋಡಿ. ನಾವು ಬಂದು ಕರೆದ್ವಲ್ಲ, ಬರಲಿಲ್ವಲ್ಲ, ನಮ್ಮ ಮಾತಕ್ಕೂ ಬೆಲೆ ಕೊಡಲಿಲ್ವಲ್ಲ ಅಂತೇಳಿ ಬೋಲ್ ಸಿಟ್ಟು ಬಂದ್ಬಿಟ್ಟೈತಿ. ಏನು ಮಾಡೋದು, ಬಿಡತ್ತತ್ಲ ಹೋಗ್ಲಿ. ಇನ್ನೇನು ಮಾಡೋದು. ಏನು ಮಾಡೋಕ್ಕಾಗಲ್ಲ. ಹಾಗದ ಆಗ್ಬಿಟ್ಟೈತಿ, ಬಿಡು ಹೋಗ್ಲಿ. ನಾನು ಮಾನಸನ ಒಬ್ಬಳು ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗಿದ್ಲು. ಯಾಕೋ ಇವೆರಡು ದಿವಸದಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟವಳೆ. ಅದಕ್ಕೆ ನಾನು ಭುವನ್ ಜೊತೆ ಇರಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡು ಕೇಳೋದಕ್ಕಂತ ಬಂದರೆ ಭುವನು ಹೋಗ್ತಾನೇ ಇಲ್ಲ. ಅವನೊಂದು ಸತಿ ಸಿಟ್ಟು ಮಾಡ್ಕೊಬಿಟ್ಟಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಅದು ಯಾವುದೇ ಕಾರಣಕ್ಕೆ ಏನಾದರೂ ಬಿಡೋದಿಲ್ಲ ಅವನು. ಹಂಗೆ ಏನು ಮಾಡೋದು ಏನೋ, ನನಗಂತೂ ತುಂಬ ಒಂಥರ ಟೆನ್ಷನ್ ಶುರುವಾಗೈತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನೀವೇನಾದರೂ ನನಗೆ ಐಡಿಯಾಸ್ ಇದ್ದರೆ ಯಾರಾದರೂ ಹೇಳಿ. ಇವಾಗ ನನಗೆ ಮನಸ್ಸಿನ ಜೊತೆ ಇರೋಕ್ಕೂ ಆಗ್ತಿಲ್ಲ, ನನ್ನ ತವ್ರ ಮನೆಗೂ ಹೋಗೋಕ್ಕಾಗ್ತಾ ಇಲ್ಲ. ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅನ್ನೋ ಥರ ನನಗೆ ಒಂಥರ ಚಿಂತೆ ಶುರುವಾಗೈತಪ್ಪ. ಏನು ಮಾಡೋದು ಏನೋ ಹೋಗತ್ಲಾಗೆ. ನಾನು ಮುಂಚೆನೇ ಯೋಚನೆ ಮಾಡಿ ಭುವನ್ ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಅನಿಸುತ್ತೆ. ಮಾನಸನ್ನ ನಾನೇನೋ ಒಂದು ನನ್ನ ಕಷ್ಟಕ್ಕೆ ಬರ್ತಾಳೆ ಅಂತ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ಹಿಂಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.